ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಗೋಬಿ ಫ್ರೈಡ್ ರೈಸ್ ಮನೇಲೇ ಮಾಡ್ಕೋಬೇಕಾ? ಸೀಕ್ರೆಟ್ ಇವತ್ತು ನಾನು ಹೇಳ್ತೀನಿ, ಬನ್ನಿ ಶುರು ಮಾಡೋಣ. ಮೊದಲು ಬಿಸಿ ನೀರಿಗೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಕಟ್ ಮಾಡಿರೋ ಗೋಬಿನ 5 ನಿಮಿಷ ಸೋಕ್ ಮಾಡಿ. ಈಗ ಟೈಮ್ ಫಾರ್ ಸಮ್ ಫ್ಲೇವರ್. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಜಜ್ಜಿರೋ ಬೆಳ್ಳುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕಿ ಗೋಬಿನ ಚೆನ್ನಾಗಿ ಕೋಟ್ ಮಾಡಿ. ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಟೆಕ್ಸ್ಚರ್ ಕೊಡೋ ಸೀಕ್ರೆಟ್ ಏನು ಗೊತ್ತಾ? ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ವೈಟಮಿನ್ಸ್ ಎ ಆ್ಯಂಡ್ ಡಿ ಇಂದ ಫಾರ್ಟಿಫೈ ಆಗಿರುತ್ತೆ ಮತ್ತೆ ಇಂಡಿಯಾಸ್ ನಂಬರ್ 1 ಸೆಲ್ಲಿಂಗ್ ಸನ್ಫ್ಲವರ್ ಆಯಿಲ್ ಬ್ರ್ಯಾಂಡ್. ನನಗಿಷ್ಟ ಆಗೋದೇನೆಂದರೆ ಕಡಿಮೆ ಎಣ್ಣೆಲೆ ಹೆಚ್ಚು ಅಡುಗೆ ಮಾಡ್ಕೋಬೋದು ಮತ್ತೆ ಇದನ್ನ ಫುಲ್ಲಿ ಆಟೋಮೇಟೆಡ್ ಪ್ಲಾಂಟ್ನಲ್ಲಿ ಹ್ಯೂಮನ್ ಟಚ್ ಇಲ್ಲದೆ ತಯಾರಿಸ್ತಾರೆ. ಈಗ ಗೋಬಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಮತ್ತು ಸೂಪರ್ ಕ್ರಿಸ್ಪಿ ಆಗೋವರೆಗೂ ಡೀಪ್ ಫ್ರೈ ಮಾಡಿ. ಇನ್ನೊಂದು ಕಡಾಯಿಗೆ ಸ್ವಲ್ಪ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಲೈಟ್ ಗೋಲ್ಡನ್ ಆಗೋವರೆಗೂ ಸಾಟೆ ಮಾಡಿ. ಆಮೇಲೆ ಬೀನ್ಸ್, ಕ್ಯಾರೆಟ್ ಮತ್ತು ಕೋಸ್ ಹಾಕಿ ಹೈ ಫ್ಲೇಮಲ್ಲಿ ಟಾಸ್ ಮಾಡಿ. ಈಗ ರೆಡ್ ಚಿಲ್ಲಿ ಪೇಸ್ಟ್, ಸೋಯಾ ಸಾಸ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ಮಾಡ್ಕೊಂಡಿರೋ ಅನ್ನ, ಪೆಪ್ಪರ್ ಪೌಡರ್, ಕರ್ದಿರೋ ಗೋಬಿ, ಸ್ಪ್ರಿಂಗ್ ಅನಿಯನ್ ಸೇರಿಸಿ ಟಾಸ್ ಮಾಡಿ. ಅಷ್ಟೇ, ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಗೋಬಿ ಫ್ರೈಡ್ ರೈಸ್ ರೆಡಿ. ಈ ವಿಡಿಯೋನ ಸೇವ್ ಮಾಡಿಕೊಂಡು ಪ್ರತಿ ಬೈಟ್ ಎಂಜಾಯ್ ಮಾಡಿ.